ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ. ದೇವರುಗಳಿಗೆಲ್ಲ ನಮಸ್ಕಾರ. ಟಾಪ್ 5 ಕ್ರಿಕೆಟ್ ಅಪ್ಡೇಟಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಕೂಡ ಮಾಡ್ಬೋದು, ಯಾವ ರೀತಿ ಇತ್ತು ಅಂತ ವಿಡಿಯೋ. ಹಾಗೆ ನಿಮಗೆ ಯಾವ ರೀತಿ ಈ ಸ್ಪೋರ್ಟ್ಸ್ ಚಾನಲ್ ಬಗ್ಗೆನೇ ವಿಡಿಯೋ ಬೇಕಾ ಅಥವಾ ವ್ಲಾಗ್ಸ್ ಅಂದರೆ ಟ್ರೈನ್ ವ್ಲಾಗ್ಸ್ ಹಾಗೆ ಯಾವ್ಯಾವ ಪ್ಲೇಸ್ ಬಗ್ಗೆ ವಿಡಿಯೋ ಮಾಡಬೇಕಾ ಅಂತ ನೀವು ಕಮೆಂಟ್ ಮಾಡಿ. ಯಾಕಂತ ಹೇಳಿದರೆ ವ್ಯೂಸ್ ಯಾವುದರಲ್ಲಿ ಬರುತ್ತೋ ಆ ವಿಡಿಯೋ ಕಂಟೆಂಟ್ ಮಾಡ್ತೀನಿ. ಸ್ಪೋರ್ಟ್ಸ್ ಚಾನಲ್ಲು ನಾನು ಮಾಡ್ತೀನಿ. ಆದರೆ ನಿಮ್ಗೆ ಬೇಕಾದ್ರೆ ಮಧ್ಯೆ ವ್ಲಾಗ್ಸ್ ಹಾಗೂ ಟ್ರೈನ್ ವೀಡಿಯೋಸ್, ನನ್ನ ಫೇವ್ರೇಟ್ ಅಂದರೆ ಟ್ರೈನ್ ವೀಡಿಯೋಸ್ ಕೂಡ ನಾನು ಮಾಡ್ತೇನೆ. ಬೇಕು ಅಂತ ಹೇಳಿದರೆ ಅಪ್ಲೋಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ನಾನು ಮಾಡ್ತೇನೆ. ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕೋ ಆ ರೀತಿ ಕಂಟೆಂಟ್ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 1 ಹೇಳೋದಾದರೆ, ಕ್ರಿಕ್ ಬಸ್ ಅವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಏನಂತ ಹೇಳಿದರೆ, ಬಾಬರ್ ಅಜಮ್ ಅವರ ಫಾರ್ಮ್ ಯಾವ ರೀತಿ ಡಿಪ್ ಆಗಿದೆ ಅಂತ ಹೇಳಿದರೆ, 2023ರಿಂದ ಇಲ್ಲಿಯವರೆಗೆ ಅಂದರೆ 1 ವರ್ಷಗಳ ಕಾಲ 8 ಟೆಸ್ಟ್ ಮ್ಯಾಚ್ಗಳನ್ನು ಆಟ ಆಡಿದರು ಬಾಬರ್ ಅಜಮ್ ಅವರು. 8 ಟೆಸ್ಟ್ ಮ್ಯಾಚ್ಗಳಲ್ಲಿ ಕೇವಲ 306 ರನ್ಗಳನ್ನು ಮಾತ್ರ ಅವರು ಹೊಡೆದಿದ್ದಾರೆ. ಅದು ಎವ್ರೇಜಲ್ಲಿ 21ರ ಎವ್ರೇಜಲ್ಲಿ. ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳೋದು ಅಂದರೆ ಯಾವಾಗ ಕೂಡ ಫಾರ್ಮ್ ಡಿಪ್ ಆಗುತ್ತೋ ಯಾವಾಗ ಕೂಡ ಗ್ರೋ ಆಗುತ್ತೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೈಯೆಸ್ಟ್ ಇರೋದು 41 ಸ್ಕೋರ್, ಹೈಯೆಸ್ಟ್ ಸ್ಕೋರ್ ಆಗಿರೋದ್ರಿಂದ ಪಾಕಿಸ್ತಾನ ಇದರಿಂದನೇ ಸಿಕ್ಕಾಪಟ್ಟೆ ಡೀಪಲ್ಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಂದರೆ ಬಾಬರ್ ಅಜಮ್ ಅವರ ಬ್ಯಾಟಿಂಗ್ ರ್ಯಾಂಕಿಂಗ್ ಹಾಗೂ ಇತ್ತೀಚಿನ ದಿನಗಳೇನು ಬಾಬರ್ ಅಜಮ್ ಅವರ ಬ್ಯಾಟಿಂಗ್ ಶೈಲಿ ಹಾಗೂ ಅತ್ಯುತ್ತಮವಾಗಿ ರ್ಯಾಂಕಿಂಗ್ ಏನು ಇಲ್ಲ ಆಗಿತ್ತು. ಅದೇ ರೀತಿ ಅವರು ಕ್ರಿಕ್ ಬಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದರೆ, ರಾಹುಲ್ ದ್ರಾವಿಡ್ ಅಂದರೆ ನಮ್ಮ ಮಾಜಿ ಇಂಡಿಯಾ ಮೆನ್ಸ್ ಟೀಮ್ನ ಮಾಜಿ ಕೋಚರ್ ಆದಂತಹ ರಾಹುಲ್ ದ್ರಾವಿಡ್ ಅವರ ಸನ್ ಆದಂತಹ ಸಮಿತ್ ದ್ರಾವಿಡ್ ಅವರು ಅಂಡರ್ 19 ಟೂರ್ ಅಂದರೆ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಅಂಡರ್ 19 ವರ್ಲ್ಡ್ ಕಪ್ ಟೀಮ್ಗಳ ಸರಣಿ, ODI ಸೀರೀಸ್ ಸರಣಿ ಅಂತ ಇವತ್ತು ಪ್ರಸಾರವಾಗಲಿ. ಅಂದರೆ ಅಂಡರ್ 19 ಯಾವ್ಯಾವ ರೀತಿ ಟೀಮ್ಸ್ ಸೆಲೆಕ್ಷನ್ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಸಮಿತ್ ದ್ರಾವಿಡ್ ಅವರು ಕೂಡ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಕ್ರಿಕ್ ಬಸ್ ಅವರು ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ, ಪಿಕ್ಡ್ ಆಗಿದ್ದಾರೆ ಅಂತ. ಅದೇ ರೀತಿಯಾಗಿ ಇದು ಹೆಮ್ಮೆ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಹುಡುಗ ದ್ರಾವಿಡ್ ಅವರ ಮಗ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ. ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಅಪ್ಡೇಟ್ ನಂಬರ್ 3 ಹೇಳೋದಾದ್ರೆ, ಜಸ್ಪ್ರೀತ್ ಬುಮ್ರಾ ಅವರಿಗೆ ಯಾರೋ ಒಬ್ರು ಪ್ರೆಸ್ ಅಲ್ಲಿ ಕೇಳಿದ್ರಂತೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಗೆ ಯಾವ ರೀತಿ ನಿಮ್ಗೆ ಯಾವ ರೀತಿ ಟೇಕ್ ಓವರ್ ಮಾಡಿದ್ದಾರೆ ನೀವು ಬೌಲರ್ ಆಗಿ ಅಂತ ಕೇಳಿದನ್ನ, ಯಾವ್ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತೀರಾ? ಇವ್ರು ಹೇಳಿದ್ದಾರೆ, ನಾನಂತೂ ರೆಸ್ಪೆಕ್ಟ್ ಎಲ್ರಿಗೂ ಮಾಡ್ತೇನೆ. ಹಾಗೆ ನನ್ನ ಜಾಬ್ ಅಂದರೆ ನನ್ನ ಕೆಲಸಗಳಲ್ಲಿ ನಾನು ಯಾವುದೇ ರೀತಿಯ ಮುಲಾಜಿಲ್ದೆ ನಾನು ಕರೆಕ್ಟ್ ಆಗಿ ಮಾಡ್ತೇನೆ. ನನ್ನ ಕೆಲಸದಲ್ಲಿ ಒಂಚೂರು ಹಿಂಜರಿಕೆ ಇಲ್ಲದೆ ನಾನು ಕರೆಕ್ಟ್ ಆಗಿ ಮಾಡ್ತೇನೆ. ಹಾಗೂ ನನ್ನ ಟೀಮ್ಗೆ ನಾ ಎಷ್ಟು ಎಫರ್ಟ್ ಹಾಕಬೇಕು ಎಲ್ಲ ಎಫರ್ಟನ್ನು ಹಾಕ್ತೇನೆ. ಮತ್ತು ನನ್ನ ಕೆಲಸದಲ್ಲಿ ಒಂದು ಚೂರು ಗಲಿಬಿ ಆಗದೆ ಕರೆಕ್ಟಾಗಿ ನಾನು ಮಾಡ್ತೇನೆ. ಹಾಗೂ ನನ್ನ ಯಾರು ಕೂಡ ಸ್ಟಾಪ್ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾ ಯಾವ್ಯಾವ ರೀತಿ ಆಟ ಆಡ್ತೇನೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೇನೆ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಮಾಡ್ತಿದ್ದೀರಲ್ಲ, ಎಲ್ಲ ಕೂಡ ನಾನು ಕರೆಕ್ಟಾಗಿ ಮಾಡ್ತೇನೆ ಅಂತ ಹೇಳಿ ಜಸ್ಪ್ರೀತ್ ಬುಮ್ರಾ ಅವರು ಪ್ರೆಸ್ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದ್ರೆ, ಸೂರ್ಯಕುಮಾರ್ ಯಾದವ್ ಅವರು ಬುಜ್ಜಿ ಬಾಬು ಟೂರ್ನಮೆಂಟ್ ಅನ್ನ ಆಟ ಆಡ್ತಾ ಇದ್ರು. ಇದರಲ್ಲಿ ಇವರಿಗೆ ಇಂಜುರಿ ಆಗಿದೆ ಅಂತ ಹೇಳಿ ಅಪ್ಡೇಟ್ ಇದೆ. ಅಂತ ಹೇಳಿದ್ರೆ ಸಸ್ಟೆನ್ಸ್ ಹ್ಯಾಂಡ್ ಇಂಜುರಿ ಅಂದ್ರೆ ಕೈಗೇನೋ ಪೆಟ್ಟಾಗಿದೆ ಅಂತ ಅಪ್ಡೇಟ್ ಬರುತ್ತೆ. ಬೇಗ ರಿಕವರಿ ಆಗಲಿ. ಯಾಕಂತ ಹೇಳಿದ್ರೆ ನಮ್ಮ T20 ಕ್ಯಾಪ್ಟನ್ ಆಗಿರೋದ್ರಿಂದ, ನಮ್ಮ ಮೆನ್ಸ್ ಇಂಡಿಯನ್ ಟೀಮ್ ಮೇನ್ ಕ್ಯಾಪ್ಟನ್ ಆಗಿರೋದ್ರಿಂದ ಸೂರ್ಯಕುಮಾರ್ ಯಾದವ್ ಅವರಿಗೆ ಬೇಗ ರಿಕವರಿ ಆಗಲಿ ಅಂತ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ ಏನಂತ ಹೇಳಿದ್ರೆ, ನಮ್ಮ RCBಯ ಅನುಜ್ ರಾವತ್ ಬಗ್ಗೆ ರಿಲೇಟೆಡ್ ಅಪ್ಡೇಟ್ ಬರ್ತದೆ. ಏನಂತ ಹೇಳಿದ್ರೆ, ಅನುಜ್ ರಾವತ್ ಹಾಗೂ ವೈಶಾಖ್ ವಿಜಯ್ ಕುಮಾರ್ ಇವರಿಬ್ರು ಕೂಡ, ಅನುಜ್ ರಾವತ್ ಡೆಲ್ಲಿಯ ಟೂರ್ನಮೆಂಟ್ ಆಟ ಆಡ್ತಿದ್ರು. ಅದರಲ್ಲಿ ಇವರು ಓಪನಿಂಗ್ ಪೇರ್ ಇಬ್ರು, ಅನುಜ್ ರಾವತ್ ಹಾಗೂ ಸುಜಲ್ ಸಿಂಗ್ ಅನ್ನೋರು ಓಪನಿಂಗ್ ಪೇರೇ 222 ರನ್ಗಳ ಮುಖಾಂತರ ಅಂದ್ರೆ ಇಬ್ರು ಕೂಡ ಸೆಂಚುರಿ ಹೊಡೆದಿದ್ರು. 241 ಏನೋ ಪಾರ್ಟ್ನರ್ಶಿಪ್ ಮಾಡಿದ್ರು ಇವರು. ಅನುಜ್ ರಾವತ್ ಅವರು 66 ಬಾಲ್ಗೆ 121 ರನ್ ಅನ್ನು ಹೊಡೆದಿದ್ದು, 186 ಸ್ಟ್ರೈಕ್ ರೇಟ್ ನಲ್ಲಿ. ಅದೇ ರೀತಿ ಸುಜಲ್ ಸಿಂಗ್ ಅವರು 57 ಬಾಲ್ಗೆ 108 ರನ್ಗಳನ್ನು ಹೊಡೆದಿದ್ದು, 189 ಸ್ಟ್ರೈಕ್ ರೇಟ್ ನಲ್ಲಿ. ಇದು ಫಾಸ್ಟ್ ಅಂದ್ರೆ ಹೈಯೆಸ್ಟ್ T20 ಪಾರ್ಟ್ನರ್ಶಿಪ್ ಆಗಿದೆ, ಓಪನಿಂಗ್ ಪೇರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದೇ ರೀತಿ ಯಾಕಂತ ಹೇಳಿದ್ರೆ ನಮ್ಮ RCB ಕೂಡ ಅನುಜ್ ರಾವತ್ RCB ಇರೋದ್ರಿಂದ RCB ಈ ವರ್ಷ ಆದ್ರೂ ರಿಟರ್ನ್ ಮಾಡದೇ ಇದ್ರು ಕೂಡ ಬೈಬ್ಯಾಕ್ ಅವರು ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಮೇನ್ ಬೌಲರ್ ಆಗಿರೋದ್ರಿಂದ ಅವರು ಕೂಡ ಈ ನಮ್ಮ ಮಹಾರಾಜ ಟ್ರೋಫಿಲಿ ಅತ್ಯುತ್ತಮವಾದ ಸ್ಪೆಲ್ ಅನ್ನು ಹಾಕಿರೋದು
ನೆಕ್ಸ್ಟ್ ಆದ್ರೂ ಕೂಡ ಬ್ಯಾಟಿಂಗ್ ವೈಖರಿ ಅಂತೂ ಬಿಂದಾಸ್ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳಿದ್ರು, ನಾನು ಬೌಲರ್ ಒಂದೇ ಅಲ್ಲ ಬ್ಯಾಟ್ಸ್ಮನ್ ಅಂತ, ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೂಡ ನನ್ನ ಹತ್ರ ಇದೆ ಅಂತ ವೈಶಾಖ್ ವಿಜಯ್ ಕುಮಾರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಪ್ರೂವ್ ಕೂಡ ಮಾಡಿದ್ದಾರೆ. 33 ಬಾಲಿಗೆ ಜೆನ್ಯೂನ್ ಬ್ಯಾಟರ್ ಆಗಿ 55 ರನ್ಗಳನ್ನು ಮುಗಿಸಿ ಆ ರೀತಿ ಹೊಡೆದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಬೆಂಗಳೂರು ಬ್ಲಾಸ್ಟರ್ಸ್ ಮಹಾರಾಜ ಟ್ರೋಫೀಸ್ ಅಲ್ಲಿ ಫೈನಲ್ ಕೂಡ ಏರಿದ್ದಾರೆ. ಇದು ಹೇಗೆ ಅನಿಸುತ್ತೆ? ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಫೈನಲ್ಸ್ ಹಾಗೂ ವೈಶಾಖ್ ವಿಜಯ್ ಕುಮಾರ್ ಹಾಗೂ ಅನುಜ್ ರಾವತ್ ಇವರಿಬ್ಬರನ್ನು ಕೂಡ ನಮ್ಮ RCB ಬೈಬ್ಯಾಕ್ ಮಾಡುತ್ತಾ ಇಲ್ವಾ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೇನ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಸ್ಕಾರ.